ಅದು ದುರದೃಷ್ಟ. ನಾವು ದುಃಖವನ್ನು ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ಯಾರೇ ತಪ್ಪಿತಸ್ಥರು ಎಷ್ಟೇ ದೊಡ್ಡವರಿರಲಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ತಗೊಳ್ಳೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಒಬ್ಬ ಕಾಂಗ್ರೆಸ್ ನರಪಿಳ್ಳೆ ಕೂಡ ಇಡೀ ದೇಶದಲ್ಲಿ ನರಪಿಳ್ಳೆ ಅದಕ್ಕೆ ಭೇಟಿ ಕೊಡಲಿಲ್ಲ. ನೋಡ್ತಾ ಇದ್ದೀರಲ್ಲ, ತಾವೇ ನೋಡ್ತಾ ಇದ್ದೀರಿ. ಎಲ್ಲೋ ಒಂದು ಮಸೀದಿಗಳಲ್ಲಿ ಮಾಡುವಂಥದ್ದು, ಒಂದು ದೊಡ್ಡ ಹಾಲಲ್ಲಿ ಹೋಗುವಂಥದ್ದು, ಇಲ್ಲ ಚರ್ಚ್ಗಳಲ್ಲಿ ಸೇರಿಸ್ಕೊಂಡು ಮಾಡುವಂಥದ್ದು, ಇದೆಲ್ಲ ನಿಯಮದಲ್ಲಿದೆಯಾ? ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬರಾದರೆ ನಾನೇ ಆದಂಗೆ. ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡಿದರೆ ಮಾತ್ರ ರಾಜಕೀಯ ಅಸ್ತಿತ್ವ ಎಂಬುದನ್ನು ಅರಿತಿದ್ದಾರೆ. ಆರ್ಎಸ್ಎಸ್ ತೆಗಳುವುದರಿಂದ ಮಾತ್ರ ಅವರಿಗೆ ರಾಜಕೀಯವಾಗಿ ಅಸ್ತಿತ್ವ ಉಳಿಸಿಕೊಳ್ಳಲು ಹೀಗೆ ಟೀಕೆ ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿಯವರು ಪ್ರಿಯಾಂಕ್ ಕೂಡ ನನ್ನಷ್ಟೇ ಬುದ್ಧಿವಂತ ಎಂದು ಭಾವಿಸುತ್ತಾರೆ. ಅವರು ದೊಡ್ಡ ಬುದ್ಧಿವಂತರು, ಇವರು ದೊಡ್ಡ ಬುದ್ಧಿವಂತರು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ ಮಾಡಿದರು. ಹೇಳಲಿಕ್ಕೆ ಬಯಸ್ತೀನಿ, ರಾಮ ಮಂದಿರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಕಳ್ಳತನ ಆಗಿರುವಂಥದ್ದು ಅದು ದುರದೃಷ್ಟ. ನಾವು ದುಃಖವನ್ನು ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ಯಾರೇ ತಪ್ಪಿತಸ್ಥರು ಎಷ್ಟೇ ದೊಡ್ಡವರಿರಲಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ತಗೊಳ್ಳೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಇದು ಭಾಳ ಸ್ಪಷ್ಟ. ಯಾರಿಗೂ ಕೂಡ ಏನು ಸಂತೋಷ ಕೊಡಲ್ಲ. ಒಂದು ದೇವಸ್ಥಾನದಲ್ಲೋ, ಒಂದು ಮಸೀದಿಯಲ್ಲೋ, ಒಂದು ಚರ್ಚಲ್ಲೋ ಹಣ ಕಳ್ಳತನ ಆಗೋವಂಥದ್ದು, ಹಣನ ದುರುಪಯೋಗ ಮಾಡ್ಕೊಳ್ಳೋವಂಥದ್ದನ್ನು ಯಾರಾದರೂ ಇಷ್ಟಪಡ್ತಾರಾ? ನಾವು ಇದನ್ನು ಖೇದವನ್ನು ವ್ಯಕ್ತಪಡಿಸ್ತೀವಿ. ಸರ್ಕಾರ ಇದರ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ, ವ್ಯವಸ್ಥೆ ವಿರುದ್ಧ ಅಲ್ಲ, ರಾಮ ಮಂದಿರ ವಿರುದ್ಧ ಅಲ್ಲ, ಬಾಲರಾಮನ ವಿರುದ್ಧ ಅಲ್ಲ ನಮ್ಮ ಕೋಪ. ಗೊತ್ತಾಯ್ತೇನಪ್ಪ? ಬಾಲರಾಮನನ್ನು ನೋಡ್ಕೊಳ್ಳೋ ಅಂಥ ಕೆಲಸದಲ್ಲಿದ್ರಲ್ಲ, ಯಾರು ಉದ್ಯೋಗಕ್ಕೆ ಸೇರ್ಕೊಂಡ್ರು, ಇವಾಗೇನು ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಪ್ರಾಮಾಣಿಕರಿದ್ದಾರ? ತಪ್ಪಾಗಲ್ವಾ? ಅವ್ರ ಮೇಲೆ ಏನು ಮಾಡ್ತೀವಿ? ಲೋಕಾಯುಕ್ತನೋ ಇನ್ನೊಂದು ಏಜೆನ್ಸಿ ಕಂಡುಹಿಡಿತಾರೆ, ಅವ್ರಿಗೆ ಶಿಕ್ಷೆ ಕೊಡಲ್ವಾ? ಸರ್ಕಾರನೇ ಬ್ಲೇಮ್ ಮಾಡ್ತೀರಾ? ಹಂಗೆ ಇದೊಂದು ವ್ಯವಸ್ಥೆ. ಆದರೆ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳೋದು ಇಷ್ಟೇ. ನೀವು ಶ್ರೀರಾಮನನ್ನೇ ನಂಬಲಿಲ್ಲ. ನೀವೇನು ಹೇಳಿದ್ರಿ? ಶ್ರೀರಾಮ ದೇವರಲ್ಲ. ಶ್ರೀರಾಮ ಅನ್ನುವಂಥದ್ದು ಕಾಲ್ಪನಿಕ ಒಂದು ವ್ಯಕ್ತಿ, ಕಾಲ್ಪನಿಕ ಕಲ್ಪನೆಯಿಂದ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದು ಬರೀ ಜನರಿಗೆ ಹೇಳಿಲ್ಲ, ನೀವು ದೊಡ್ಡ ಲಾಯರ್ಗಳನ್ನ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಅವರು ಕೊಟ್ಟು ಫೀಸು ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ವಾದವನ್ನು ಮಂಡಿಸಿದ್ದೀರಿ. ಈ ಒಂದು ವಾದವನ್ನು ರಾಮ ಮಂದಿರ ಸೇರಿ ಯಾವುದೇ ಪವಿತ್ರ ಕ್ಷೇತ್ರದ ಹುಂಡಿ ಹಣ ಕಳುವಾಗಿರುವುದು ವಿಷಾದಕರ. ಯಾರೇ ಎಷ್ಟೇ ದೊಡ್ಡವರಾಗಿದ್ದರೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ಬಿಡಲ್ಲ. ಹಣ ದುರುಪಯೋಗ ಮಾಡುವುದು ಯಾರೂ ಸಹಿಸಲ್ಲ. ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಿದೆ. ಸರ್ಕಾರಿ ಅಧಿಕಾರಿಗಳೆಲ್ಲರೂ ಪ್ರಾಮಾಣಿಕರಾಗಿದ್ದಾರಾ? ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲ್ವೇ? ನೀವು ಶ್ರೀರಾಮನನ್ನೇ ನಂಬಲಿಲ್ಲ. ಶ್ರೀರಾಮ ಕಾಲ್ಪನಿಕ ಎಂದವರು ಕಾಂಗ್ರೆಸ್ನವರು. ರಾಮ ಮಂದಿರ ವಿರುದ್ಧ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ ಕೀರ್ತಿ ಕಾಂಗ್ರೆಸ್ಗೆ ಸೇರಿದೆ. ಯಾರೂ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ರಾಮ ಮಂದಿರ ನಿರ್ಮಾಣವಾದರೆ ಒಬ್ಬ ಕಾಂಗ್ರೆಸ್ ಮುಖಂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಹಾಗಿದ್ದ ಮೇಲೆ ಅವರಿಗೆ ಯಾವ ನೈತಿಕತೆ ಇದೆ ಪ್ರಶ್ನೆ ಮಾಡಲು? ಅವರು ಮಂದಿರ ನಿರ್ಮಾಣಕ್ಕೆ ಹಣ ಕೊಟ್ಟಿಲ್ಲ, ವೈನ್ ಸ್ಟೋರ್ಗೆ ದುಡ್ಡು ಕೊಟ್ಟಿದ್ದಾರೆ ಎಂದು ಲೇವಡಿ ಮಾಡಿದರು. ಮತ್ತು ಇಷ್ಟು 500 ವರ್ಷಗಳ ಹೋರಾಟ ಇತಿಹಾಸ, ಭಾರತೀಯರ ಒಂದು ಭಾವನಾತ್ಮಕವಾದಂಥ ಒಂದು ವಿಚಾರ, ಅದು ಯಾರೂ ಕೂಡ ಊಹೆ ಮಾಡದಂಥ ರೀತಿಯಲ್ಲಿ ಆ ದೇವಸ್ಥಾನ ನಿರ್ಮಾಣ ಆದರೆ ಒಬ್ಬ ಕಾಂಗ್ರೆಸ್ ನರಪಿಳ್ಳೆ ಕೂಡ ಇಡೀ ದೇಶದಲ್ಲಿ ನರಪಿಳ್ಳೆ ಅದಕ್ಕೆ ಭೇಟಿ ಕೊಡಲಿಲ್ಲ. ನಿಮ್ಗೆ ಯಾವ ನೈತಿಕತೆ ಇದೀರಿ ರಾಮ ಮಂದಿರ ಬಗ್ಗೆ ಮಾತಾಡೋಕ್ಕೆ? ರಾಮ ಮಂದಿರ ಕಟ್ಟಿರೋರು ನಾವುಗಳು. ಅದರಲ್ಲಿ ತಪ್ಪಾಗಿದ್ದರೆ ಅದನ್ನು ಶಿಕ್ಷೆ ಕೊಡೋದು, ತಪ್ಪಿತಸ್ಥನ ಹಿಡಿಯುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಿಮ್ಮದೇನು ಉಸಾಬರಿ ಇದರಲ್ಲಿ?
ಸರ್ ಅವರು ದುಡ್ಡು ಕೊಟ್ಟಿದ್ದಾರೆ. ಯಾವ ದುಡ್ಡು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಾರೆ ಯಾವುದೋ ವೈನ್ ಸ್ಟೋರ್ಗೆ. ಎಸ್ಐಆರ್ ಪ್ರಕ್ರಿಯೆಗಳು ಸರಿಯಾಗಿ ನಡೆಯುತ್ತಿಲ್ಲ. ಮಸೀದಿ, ಚರ್ಚ್ಗಳಲ್ಲಿ ಎಸ್ಐಆರ್ ನಡೆಸುತ್ತಿದ್ದಾರೆ. ಬಿಎಲ್ಒ ಅವರು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಬೇಕು. 3 ಬಾರಿಯೂ ಸಿಗದಿದ್ದರೆ ಅವರ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಬೇಕು. ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿರುವವರಿಗೆ ಈ ರೀತಿ ಮಾಡುತ್ತಿದ್ದಾರೆ. ಮಹಿಳೆಯರಿಗೆ ನ್ಯಾಯ ಸಿಕ್ಕಿದ್ದು ತ್ರಿಬಲ್ ಲಾಕ್ನಿಂದ. ಅದು ಮಾಡಿದವರು ಪ್ರಧಾನಿ ಮೋದಿ. 80 ವರ್ಷ ಒಂದು ಪಕ್ಷ ನಂಬಿ ಏನು ಅಭಿವೃದ್ಧಿ ಆಗಿದ್ದೇವೆ ಎಂಬ ಬಗ್ಗೆ ಅವರೇ ಆತ್ಮವಿಮರ್ಶೆ ಮಾಡಬೇಕು ಎಂದರು. ಇದ್ದೀರಲ್ಲ, ತಾವೇ ನೋಡ್ತಾ ಇದ್ದೀರಿ. ಎಲ್ಲೋ ಒಂದು ಮಸೀದಿಗಳಲ್ಲಿ ಮಾಡುವಂಥದ್ದು, ಒಂದು ದೊಡ್ಡ ಹಾಲಲ್ಲಿ ಹೋಗುವಂಥದ್ದು, ಇಲ್ಲ ಚರ್ಚ್ಗಳಲ್ಲಿ ಸೇರಿಸ್ಕೊಂಡು ಮಾಡುವಂಥದ್ದು, ಇದೆಲ್ಲ ನಿಯಮದಲ್ಲಿದೆಯಾ? ಕಾನೂನಲ್ಲಿ ಇದೆಯಾ? ಏನಿದೆ? BLO ಅವರು ಪ್ರತಿ ಮನೆಗೆ ಹೋಗಬೇಕು, 3 ಸಲ ಹೋಗ್ಬೇಕು. 1 ಸಲ ಸಿಕ್ಕಿಲ್ಲ ಅಂದರೆ 2ನೇ ಸಲ ಹೋಗ್ಬೇಕು. 2ನೇ ಸಲ ಸಿಕ್ಕಿಲ್ಲ ಅಂದರೆ 3ನೇ ಸಲ ಹೋಗಬೇಕು. 3 ಸಲಿನೂ ಸಿಕ್ಕಿಲ್ಲ ಅಂದರೆ ಅವ್ರ ಮನೆ ಮುಂದೆ ಒಂದು ಸ್ಟಿಕ್ಕರನ್ನು ಲಗತ್ತಿಸ್ಬೇಕು. ಕಾನೂನಲ್ಲಿ ಎವ್ರಿಥಿಂಗ್ ಈಸ್ ವೆರಿ ಕ್ಲಿಯರ್. ಇವರೇನು ಅಂತಂದರೆ, ಕೆಲವು ಇವ್ರಿಗೆ ಮತಗಳು ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರಲ್ಲ, ಕಾಂಗ್ರೆಸ್ಗೆ ಬಿಟ್ಟು ಇನ್ಯಾರಿಗೂ ಹಾಕಲ್ಲ ಅಂತ. ಅವ್ರಿಗೇನು ಏನು ಉದ್ಧಾರ ಮಾಡಿಲ್ಲ. ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ, ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ. ಇವತ್ತು ಯಾರಿಗಾದರೂ ಅಲ್ಪಸಂಖ್ಯಾತರಿಗೆ ಒಳ್ಳೆಯದಾಗಿದ್ದರೆ ಅದು ಮೋದಿಯವ್ರ ಕಾಲದಲ್ಲಾಗಿದೆ. ಆ ಮಹಿಳೆಯರಿಗೆ ರಕ್ಷಣೆ ಸಿಕ್ಕಿದೆ ತ್ರಿಬಲ್ ತಲಾಖಿಂದ. ಇವತ್ತು ಮುದ್ರಾ ಯೋಜನೆಯಿಂದ ಅವರಿಗೆ ಆರ್ಥಿಕ ಸ್ವಾವಲಂಬನೆ ಸಿಕ್ಕಿದೆ. ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, 2023ರಲ್ಲಿ ನಾನು ನಿರ್ಗಮಿಸಿದಾಗ ಚಿಕ್ಕಬಳ್ಳಾಪುರ ಹೇಗಿತ್ತೋ ಅದಕ್ಕಿಂತ ಹಿಂದೆ ಹೋಗಿದೆ ಹೊರತು ಮುಂದೆ ಬಂದಿಲ್ಲ. ಇದು ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ. ಹೊಟ್ಟೆಪಾಡಿಗೆ ನಾನು ಬಂದಿಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ಇಲ್ಲೇ, ಉಸಿರು ನಿಂತ ಮೇಲೂ ಇಲ್ಲ. ಅಧಿಕಾರ ಇರಲಿ ಇಲ್ಲದಿರಲಿ ನನ್ನ ಕ್ಷೇತ್ರದ ಜನರಿಗಾಗಿ ನಾನು ಶ್ರಮಿಸುತ್ತೇನೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ನಮ್ಮ ಪಕ್ಷದ ಅಭ್ಯರ್ಥಿ ಪರ ದುಡಿಯುತ್ತೇನೆ. ನನಗೆ ಟಿಕೆಟ್ ನೀಡಿದರೂ ನಾನು ಬರ್ತೀನಿ ಎಂದರು. ಇದು ನನ್ನ ಮನೆ. ಈ ಕ್ಷೇತ್ರವನ್ನು ನಾನು ಈ ಶಾಸಕನಾಗಿರ್ತೀನೋ ಇರಲ್ವೋ ಅದು ಬೇರೆ ವಿಚಾರ. ಆದರೆ ಇಲ್ಲಿನ ಜನರಿಗೆ ಯಾವುದೇ ಒಂದು ಅಗತ್ಯ ಇದ್ದಾಗ, ನನ್ನ ಸೇವೆ ಬೇಕು ಅಂದಾಗ ನಾನು ಅವ್ರ ಜೊತೆಯಲ್ಲಿ 100ಕ್ಕೆ 100 ಇರ್ತೀನಿ. ಇನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇ ಶಾಸಕನಾಗಬೇಕಾ. ನನ್ನ ಜೊತೆಯಲ್ಲಿ ಅನೇಕರು ಮುಖಂಡರಿದ್ದಾರೆ. ಎಲ್ಲರೂ ಕೂಡ ತಿಳುವಳಿಕೆ ಇರುವಂಥವ್ರು, ಎಲ್ಲ ಅರ್ಹ ವ್ಯಕ್ತಿಗಳೇ ಇದ್ದಾರೆ. ಅವರಲ್ಲಿ ಯಾರಿಗಾದರೂ ಒಂದು ಅವಕಾಶ ಕೊಡ್ತಾರಾ? ಯಾರೇ ಕೊಟ್ಟರು ನಮ್ಮ ಪಕ್ಷದಿಂದ ಯಾರೇ ಆದರೂ ಕೂಡ ನಾನಾದಂಗೆ ನಾನೇ ಓಡಾಡೋದಲ್ವಾ. ಹಾಗಾಗಿ ನನಗೆ ಆ ರೀತಿಯಲ್ಲಿ ಏನೂ ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬರು ಆದರೆ ನಾನೇ ಆದಂಗೆ. ಆವಾಗ ನಾನು ಏನು ಕೆಲಸ ಮಾಡ್ತಾಯಿದ್ದೆ ಅದನ್ನು ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇಲ್ಲ ನಾನೇ ಬರಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾನೇ ಬರ್ತೀನಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.